ಹಿಜಾಬ್ಗೆ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷ ಹಿಜಾಬ್ ವಿರೋಧಿಯಲ್ಲ ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಹಿಜಾಬ್ ಅನ್ನ ವಿರೋಧಿಸೋದು ಇಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಣ ಸಚಿವರಿಗೆ ವಸ್ತ್ರ ಸಮಿತಿಯ ಉದ್ದೇಶವೇ ಗೊತ್ತಿಲ್ಲ ಹಾಗಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ ಅಕ್ಟೋಬರ್ 22ನೇ ತಾರೀಕು ದ್ವಿಸದಸ್ಯತ್ವ ಪೀಠ ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಜಸ್ಟಿಸ್ ಹೇಮಂತ್ ಗುಪ್ತಾ ಸಪೋರ್ಟೆಡ್ ದ ಕರ್ನಾಟಕ ಹೈಕೋರ್ಟ್ ರೂಲಿಂಗ್. ಜಸ್ಟಿಸ್ ಸುಧಾಂಶು ಧುಲಿಯಾ ಅವ್ರು ಡಿಸ್ಅಗ್ರೀಡ್. ಅವರು ಅದನ್ನು ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ. ಲಾರ್ಜರ್ ಬೆಂಚ್ ಜಡ್ಜ್ಮೆಂಟನ್ನು ಕಾಯುವ ತಾಳ್ಮೆಯೂ ಸರ್ಕಾರಕ್ಕಿಲ್ಲ. ಯಾಕೆಂದರೆ ಇವ್ರನ್ನ ಬೆದರಿಸುವ ಫೋರ್ಸಿಗೆ ಇವರು ಬೆದರಿದ್ದಾರೆ. ಬೆದರಿಸುವ ಫೋರ್ಸು ಅದು ಆ್ಯಂಟಿ ಸೆಕ್ಯುಲರ್ ಫೋರ್ಸು. ಬೆದರಿಸುವ ಫೋರ್ಸು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಸವಾಲು ಹಾಕಿದೆ. ಆ ಸವಾಲಿಗೆ ಹೆದರಿದ್ದಾರೆ. ತಮ್ಮ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನ್ಯಾಯಾಲಯದ ತೀರ್ಪನ್ನು ಪರಿಗಣಿಸದೆ 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆಯನ್ನು ಪರಿಗಣಿಸದೆ ಈ ರೀತಿ ಮತೀಯ ಆಧಾರಿತವಾಗಿರ್ತಕ್ಕಂಥ ರಿಲಿಜಿಯಸ್ ಪ್ರಾಕ್ಟೀಸಸ್ನ ಪಾರ್ಟ್ ಆಫ್ ಯೂನಿಫಾರ್ಮನ್ನು ಮಾಡಿದ್ದಾರೆ. ಹಿಜಾಬ್ಗೆ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷ ಹಿಜಾಬ್ ವಿರೋಧಿಯಲ್ಲ ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಹಿಜಾಬ್ ಅನ್ನ ವಿರೋಧಿಸೋದು ಇಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಣ ಸಚಿವರಿಗೆ ವಸ್ತ್ರ ಸಮಿತಿಯ ಉದ್ದೇಶವೇ ಗೊತ್ತಿಲ್ಲ ಹಾಗಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ ಅಕ್ಟೋಬರ್ 22ನೇ ತಾರೀಕು ದ್ವಿಸದಸ್ಯತ್ವ ಪೀಠ ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಜಸ್ಟಿಸ್ ಹೇಮಂತ್ ಗುಪ್ತಾ ಸಪೋರ್ಟೆಡ್ ದ ಕರ್ನಾಟಕ ಹೈಕೋರ್ಟ್ ರೂಲಿಂಗ್. ಜಸ್ಟಿಸ್ ಸುಧಾಂಶು ಧುಲಿಯಾ ಅವ್ರು ಡಿಸ್ಅಗ್ರೀಡ್. ಅವರು ಅದನ್ನು ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ. ಲಾರ್ಜರ್ ಬೆಂಚ್ ಜಡ್ಜ್ಮೆಂಟನ್ನು ಕಾಯುವ ತಾಳ್ಮೆಯೂ ಸರ್ಕಾರಕ್ಕಿಲ್ಲ. ಯಾಕೆಂದರೆ ಇವ್ರನ್ನ ಬೆದರಿಸುವ ಫೋರ್ಸಿಗೆ ಇವರು ಬೆದರಿದ್ದಾರೆ. ಬೆದರಿಸುವ ಫೋರ್ಸು ಅದು ಆ್ಯಂಟಿ ಸೆಕ್ಯುಲರ್ ಫೋರ್ಸು. ಬೆದರಿಸುವ ಫೋರ್ಸು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಸವಾಲು ಹಾಕಿದೆ. ಆ ಸವಾಲಿಗೆ ಹೆದರಿದ್ದಾರೆ. ತಮ್ಮ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನ್ಯಾಯಾಲಯದ ತೀರ್ಪನ್ನು ಪರಿಗಣಿಸದೆ 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆಯನ್ನು ಪರಿಗಣಿಸದೆ ಈ ರೀತಿ ಮತೀಯ ಆಧಾರಿತವಾಗಿರ್ತಕ್ಕಂಥ ರಿಲಿಜಿಯಸ್ ಪ್ರಾಕ್ಟೀಸಸ್ನ ಪಾರ್ಟ್ ಆಫ್ ಯೂನಿಫಾರ್ಮನ್ನು ಮಾಡಿದ್ದಾರೆ. ಹಿಜಾಬ್ಗೆ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷ ಹಿಜಾಬ್ ವಿರೋಧಿಯಲ್ಲ ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಹಿಜಾಬ್ ಅನ್ನ ವಿರೋಧಿಸೋದು ಇಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಣ ಸಚಿವರಿಗೆ ವಸ್ತ್ರ ಸಮಿತಿಯ ಉದ್ದೇಶವೇ ಗೊತ್ತಿಲ್ಲ ಹಾಗಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ ಅಕ್ಟೋಬರ್ 22ನೇ ತಾರೀಕು ದ್ವಿಸದಸ್ಯತ್ವ ಪೀಠ ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಜಸ್ಟಿಸ್ ಹೇಮಂತ್ ಗುಪ್ತಾ ಸಪೋರ್ಟೆಡ್ ದ ಕರ್ನಾಟಕ ಹೈಕೋರ್ಟ್ ರೂಲಿಂಗ್. ಜಸ್ಟಿಸ್ ಸುಧಾಂಶು ಧುಲಿಯಾ ಅವ್ರು ಡಿಸ್ಅಗ್ರೀಡ್. ಅವರು ಅದನ್ನು ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ. ಲಾರ್ಜರ್ ಬೆಂಚ್ ಜಡ್ಜ್ಮೆಂಟನ್ನು ಕಾಯುವ ತಾಳ್ಮೆಯೂ ಸರ್ಕಾರಕ್ಕಿಲ್ಲ. ಯಾಕೆಂದರೆ ಇವ್ರನ್ನ ಬೆದರಿಸುವ ಫೋರ್ಸಿಗೆ ಇವರು ಬೆದರಿದ್ದಾರೆ. ಬೆದರಿಸುವ ಫೋರ್ಸು ಅದು ಆ್ಯಂಟಿ ಸೆಕ್ಯುಲರ್ ಫೋರ್ಸು. ಬೆದರಿಸುವ ಫೋರ್ಸು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಸವಾಲು ಹಾಕಿದೆ. ಆ ಸವಾಲಿಗೆ ಹೆದರಿದ್ದಾರೆ. ತಮ್ಮ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನ್ಯಾಯಾಲಯದ ತೀರ್ಪನ್ನು ಪರಿಗಣಿಸದೆ
1983ರ ಕರ್ನಾಟಕ ಶಿಕ್ಷಣ ಕಾಯ್ದೆಯನ್ನು ಪರಿಗಣಿಸದೆ ಈ ರೀತಿ ಮತೀಯ ಆಧಾರಿತವಾಗಿರ್ತಕ್ಕಂಥ ರಿಲಿಜಿಯಸ್ ಪ್ರಾಕ್ಟೀಸಸ್ನ ಪಾರ್ಟ್ ಆಫ್ ಯೂನಿಫಾರ್ಮನ್ನು ಮಾಡಿದ್ದಾರೆ. ಹಿಜಾಬ್ಗೆ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷ ಹಿಜಾಬ್ ವಿರೋಧಿಯಲ್ಲ ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಹಿಜಾಬ್ ಅನ್ನ ವಿರೋಧಿಸಿಲ್ಲ, ವಿರೋಧಿಸೋದು ಇಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಣ ಸಚಿವರಿಗೆ ವಸ್ತ್ರ ಸಮಿತಿಯ ಉದ್ದೇಶವೇ ಗೊತ್ತಿಲ್ಲ, ಹಾಗಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ ಅಕ್ಟೋಬರ್ 22ನೇ ತಾರೀಕು ದ್ವಿಸದಸ್ಯತ್ವ ಪೀಠ ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಜಸ್ಟಿಸ್ ಹೇಮಂತ್ ಗುಪ್ತಾ ಸಪೋರ್ಟೆಡ್ ದ ಕರ್ನಾಟಕ ಹೈಕೋರ್ಟ್ ರೂಲಿಂಗ್. ಜಸ್ಟಿಸ್ ಸುಧಾಂಶು ಧುಲಿಯಾ ಅವ್ರು ಡಿಸ್ಅಗ್ರೀಡ್. ಅವರು ಅದನ್ನು ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ. ಲಾರ್ಜರ್ ಬೆಂಚ್ ಜಡ್ಜ್ಮೆಂಟನ್ನು ಕಾಯುವ ತಾಳ್ಮೆಯೂ ಸರ್ಕಾರಕ್ಕಿಲ್ಲ. ಯಾಕೆಂದರೆ ಇವ್ರನ್ನ ಬೆದರಿಸುವ ಫೋರ್ಸಿಗೆ ಇವರು ಬೆದರಿದ್ದಾರೆ. ಬೆದರಿಸುವ ಫೋರ್ಸು ಅದು ಆ್ಯಂಟಿ ಸೆಕ್ಯುಲರ್ ಫೋರ್ಸು. ಬೆದರಿಸುವ ಫೋರ್ಸು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಸವಾಲು ಹಾಕಿದೆ. ಆ ಸವಾಲಿಗೆ ಹೆದರಿದ್ದಾರೆ. ತಮ್ಮ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನ್ಯಾಯಾಲಯದ ತೀರ್ಪನ್ನು ಪರಿಗಣಿಸದೆ 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆಯನ್ನು ಪರಿಗಣಿಸದೆ ಈ ರೀತಿ ಮತೀಯ ಆಧಾರಿತವಾಗಿರ್ತಕ್ಕಂಥ ರಿಲಿಜಿಯಸ್ ಪ್ರಾಕ್ಟೀಸಸ್ನ ಪಾರ್ಟ್ ಆಫ್ ಯೂನಿಫಾರ್ಮನ್ನು ಮಾಡಿದ್ದಾರೆ. ಹಿಜಾಬ್ಗೆ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷ ಹಿಜಾಬ್ ವಿರೋಧಿಯಲ್ಲ ಅಂತ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಹಿಜಾಬ್ ಅನ್ನ ವಿರೋಧಿಸಿಲ್ಲ, ವಿರೋಧಿಸೋದು ಇಲ್ಲ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಣ ಸಚಿವರಿಗೆ ವಸ್ತ್ರ ಸಮಿತಿಯ ಉದ್ದೇಶವೇ ಗೊತ್ತಿಲ್ಲ, ಹಾಗಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ ಅಕ್ಟೋಬರ್ 22ನೇ ತಾರೀಕು ದ್ವಿಸದಸ್ಯತ್ವ ಪೀಠ ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಜಸ್ಟಿಸ್ ಹೇಮಂತ್ ಗುಪ್ತಾ ಸಪೋರ್ಟೆಡ್ ದ ಕರ್ನಾಟಕ ಹೈಕೋರ್ಟ್ ರೂಲಿಂಗ್. ಜಸ್ಟಿಸ್ ಸುಧಾಂಶು ಧುಲಿಯಾ ಅವ್ರು ಡಿಸ್ಅಗ್ರೀಡ್. ಅವರು ಅದನ್ನು ಎರಡು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ. ಲಾರ್ಜರ್ ಬೆಂಚ್ ಜಡ್ಜ್ಮೆಂಟನ್ನು ಕಾಯುವ ತಾಳ್ಮೆಯೂ ಸರ್ಕಾರಕ್ಕಿಲ್ಲ. ಯಾಕೆಂದರೆ ಇವ್ರನ್ನ ಬೆದರಿಸುವ ಫೋರ್ಸಿಗೆ ಇವರು ಬೆದರಿದ್ದಾರೆ. ಬೆದರಿಸುವ ಫೋರ್ಸು ಅದು ಆ್ಯಂಟಿ ಸೆಕ್ಯುಲರ್ ಫೋರ್ಸು. ಬೆದರಿಸುವ ಫೋರ್ಸು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಮತ್ತು ಕಾಂಗ್ರೆಸ್ಸಿಗೆ ಸವಾಲು ಹಾಕಿದೆ. ಆ ಸವಾಲಿಗೆ ಹೆದರಿದ್ದಾರೆ. ತಮ್ಮ ಮತ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನ್ಯಾಯಾಲಯದ ತೀರ್ಪನ್ನು ಪರಿಗಣಿಸದೆ 1983ರ ಕರ್ನಾಟಕ ಶಿಕ್ಷಣ ಕಾಯ್ದೆಯನ್ನು ಪರಿಗಣಿಸದೆ ಈ ರೀತಿ ಮತೀಯ ಆಧಾರಿತವಾಗಿರ್ತಕ್ಕಂಥ ರಿಲಿಜಿಯಸ್ ಪ್ರಾಕ್ಟೀಸಸ್ನ ಪಾರ್ಟ್ ಆಫ್ ಯೂನಿಫಾರ್ಮನ್ನು ಮಾಡಿದ್ದಾರೆ.